ನಿಮ್ಮ ಓಟು ಟ್ಯೂಬ್ಲೈಟ್ ಚಿಹ್ನೆಗೆ, ನಿಮ್ಮ ಓಟು ಟ್ಯೂಬ್ಲೈಟ್ ಚಿಹ್ನೆಗೆ. ಮಹನೀಯರೇ, ಮಹಿಳೆಯರೇ, ನಮ್ಮ ನೆಚ್ಚಿನ ಎಸ್ಎಸ್ನವರು ನಿಮ್ಮ ಬಳಿ ಬರುತ್ತಿದ್ದಾರೆ. ನಿಮ್ಮ ಅಮೂಲ್ಯವಾದ ಮತಗಳನ್ನು ಪಡೆಯಲು ಬರುತ್ತಿದ್ದಾರೆ. ರಾಜ್ಯಾದ್ಯಂತ ಒಳ್ಳೆ ಆಡಳಿತ ಪಕ್ಷ ಬರಬೇಕೆಂದು, ಕತ್ತಲೆಯಾಗಿರುವ ನಿಮ್ಮ ಬದುಕನ್ನು ಉಜ್ವಲವಾಗಿಸಲೆಂದು ನಾಯಕರ ಟ್ಯೂಬ್ಲೈಟ್ ಚಿಹ್ನೆಗೆ ಮುದ್ರೆ ಒತ್ತಿ ಮತದಾನ ಮಾಡಿ ಗೆಲ್ಲಿಸಬೇಕೆಂದು ವಿನಂತಿಸುತ್ತಿದ್ದೇವೆ. ಹೋಗಲೇ. ನಿಮ್ಮ ಒಟ್ಟು ಟ್ಯೂಬ್ಲೈಟ್ ಚಿಹ್ನೆಗೆ, ನಿಮ್ಮ ಒಟ್ಟು ಟ್ಯೂಬ್ಲೈಟ್ ಚಿಹ್ನೆಗೆ, ನಿಮ್ಮ ಒಟ್ಟು ಟ್ಯೂಬ್ಲೈಟ್ ಚಿಹ್ನೆಗೆ, ನಿಮ್ಮ ಒಟ್ಟು ಟ್ಯೂಬ್ಲೈಟ್ ಚಿಹ್ನೆಗೆ, ನಿಮ್ಮ ಒಟ್ಟು ಟ್ಯೂಬ್ಲೈಟ್ ಚಿಹ್ನೆಗೆ. ನಿಂಗೆ ಎಷ್ಟ್ ಧೈರ್ಯ ನಮ್ಮ ಏರಿಯಾಗೆ ಓಟ್ ಕೇಳಕ್ ಬತ್ತೀಯಾ? ಏನಯ್ಯ, ಇದಕ್ ಮುಂಚೆ MLA ಆಗಿದ್ದಲ್ಲ, ನಮ್ ಕ್ಷೇತ್ರಕ್ಕೆ ಏನ್ ಮಾಡ್ದೆ? ನಾನು ಈ ವಾರ್ಡ್ನವ್ರಿಗೆ ಏನೇನ್ ಮಾಡಿಲ್ಲ ಅಂತ ವಿರೋಧ ಪಕ್ಷದವ್ರನ್ನ ಕೇಳ್ತೀನಿ. ನಾನು ಈ ವಾರ್ಡ್ಗೆ ಏನೇನೋ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ಮಾಡ್ಬೇಕು ಅನ್ಕೊಳ್ಳೋ ಅಷ್ಟ್ರಲ್ಲಿ ಎಲೆಕ್ಷನ್ನೇ ಬಂದ್ಬಿಡ್ತು. ಇದಕ್ಕೆ ನಾನೇ ಕಾರಣ. ಪ್ರಜೆಗಳೇ, ನೀವೇ ಹೇಳಿ, ಇದಕ್ಕೆಲ್ಲ ನಾನಾ ಕಾರಣ? ನಾನು ಈ ವಾರ್ಡ್ ಜನಕ್ಕೆ ಹೇಳಿದ್ದನ್ನೆಲ್ಲ ಮಾಡ್ತೀನಿ, ಮಾಡಿದ್ದನ್ನೆಲ್ಲ ಹೇಳ್ತೀನಿ. ನೀನ್ ಹೇಳಿದ್ ಮಾತ್ರ ಮಾಡ್ತೀಯಾ? ನಾವ್ ಹೇಳ್ದೇನೆ ಮಾಡ್ತೀವಿ. ಇನ್ಮೇಲೆ ಕಾಗೆ ನನ್ ಮಕ್ಳನ್ನ ಇಟ್ಕೊಂಡು ಪಕ್ಷ ನಡ್ಸಕ್ಕಾಗಲ್ಲ. ನಾವು ಒಂದ್ ನಿರ್ಧಾರ ತಗೊಳ್ಳೇಬೇಕು. ಈಗಲೇ ಪಕ್ಷದ ಮೀಟಿಂಗ್ ನ ಕರಿ. ಎಲ್ಲಾರ್ನು ಯಾಕೆ ನಾಯಕರೇ ಕರಿಬೇಕು? ಈ ಪಕ್ಷದಲ್ಲಿರೋದ್ ನಾವಿಬ್ರೇ ತಾನೆ. ನೀವು ಮಾತ್ರ ನಿರ್ಣಯ ತಗೊಂಡ್ರೆ ಅದ್ ನಿಮ್ ನಿರ್ಣಯ, ನಾವಿಬ್ರು ಸೇರಿ ನಿರ್ಣಯ ತಗೊಂಡ್ರೆ ಅದು ಪಕ್ಷದ ನಿರ್ಣಯ. ಅದ್ರಿಂದ ಏನ್ ನಿರ್ಣಯ ಈಗ್ಲೇ ಹೇಳಿ. ಹೇಳ್ತೀನಿ. ವೀರಸ್ವಾಮಿ ಅವರಿಗೆ, ವೀರಸ್ವಾಮಿ ಅವರಿಗೆ, ವೀರಸ್ವಾಮಿ ಅವರಿಗೆ, ವೀರಸ್ವಾಮಿ ಅವರಿಗೆ. ಏನಯ್ಯ, ಅವತ್ತು ಫುಲ್ ವೀರಾವೇಶ ತೋರಿಸ್ದೆ, ಮತ್ತೆ ನಮ್ಮ ಹತ್ರನೇ ಬಂದು ಸೇರಿದ್ದೀಯಾ? ನಮಸ್ಕಾರ ಸರ್. ಅವತ್ತು ಸರ್ಕಾರ ಮುಳುಗೋದ್ರೂ ಪರವಾಗಿಲ್ಲ ಅಂತ ಪಕ್ಷ ಬಿಟ್ಟೋದ್ರಲ್ಲ ಸರ್, ಇವತ್ತು ಮತ್ತೆ ಅದೇ ಪಕ್ಷ ಬಂದು ಸೇರ್ಕೊಂಡಿದ್ರಲ್ಲ, ಏನಕ್ಕೆ? ಈಗ ಈ ರಾಜ್ಯನ ನಮ್ಮನ್ನ ಕಾಪಾಡೋಕ್ ಸಾಧ್ಯ ಇರೋದು ವೀರಸ್ವಾಮಿಗಳಿಂದ ಮಾತ್ರ, ಬೇರೆ ಯಾರಿಂದಾನು ಇದು ಸಾಧ್ಯ ಇಲ್ಲ. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನಾನು ಇಲ್ಲಿಗೆ ಬಂದಿದ್ದ ಕಾರಣ ಈಗಲಾದ್ರೂ ನಿಮಗೆ ತಿಳಿತೇನೋ? ವೀರಸ್ವಾಮಿಗೆ ಜಯವಾಗ್ಲಿ, ವೀರಸ್ವಾಮಿಗೆ ಜಯವಾಗ್ಲಿ. ತೆಪ್ಪಗ್ ಬರ್ತೀಯಾ ಈಗ? ನಾವು ಆಡಳಿತಕ್ಕೆ ಬಂದ್ರೆ ಬಡವರ ಮನೆಯಲ್ಲಿ ಹಾಲು ಜೇನು ಹೊಳೆಯಾಗಿ ಹರಿಯುತ್ತೆ, ಗುಡಿಸಲುಗಳೆಲ್ಲ ಬಂಗ್ಲೆಗಳಾಗ್ತವೆ, ಬಡವರು ಶ್ರೀಮಂತರಾಗ್ತಾರೆ, ಚಿನ್ನ ಬೆಳ್ಳಿಗಳಿಲ್ದೇ ಇರೋ ಮನೆಗಳೇ ಇರಲ್ಲ. ನಾವು ಆಡಳಿತಕ್ಕೆ ಬಂದ್ರೆ ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಸುಳ್ಳು ಭರವಸೆಗಳನ್ನ ನಾವು ಕೊಡಲ್ಲ. ಅದ್ಯಾಕೆ ಅಂದ್ರೆ ಚುನಾವಣೆ ಟೈಮಲ್ಲಿ ಎಲ್ಲರೂ ಆಶ್ವಾಸನೆ ಕೊಡ್ತಾರೆ, ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಎಲ್ಲರೂ ಮಾಯಾನೂ ಆಗ್ತಾರೆ. ಅವ್ರು ನಿಮಗೆ ಮತ್ತೆ ಸಿಗೋದು ಮುಂದಿನ ಎಲೆಕ್ಷನ್ ಅಲ್ಲೇ. ನಾವು ಪದವಿಗೆ ಬಂದ್ರೆ ಏನ್ ಮಾಡ್ತೀವೋ ಇಲ್ವೋ, ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ರಾಜೀನಾಮೆ ಅಂತೂ ಕೊಡ್ತೀವಿ. ಇದು ಬರೀ ಚುನಾವಣೆ ಭರವಸೆ ಅಲ್ಲ, ಇದನ್ನ ಮಾಡಿ ತೋರಿಸ್ತೀವಿ ನಾವು. ನಮ್ಮಲ್ಲಿ ಗೆಲ್ಲೋ ಎಲ್ಲ MLAಗಳು ರಾಜೀನಾಮೆ ಪತ್ರನ ಅವರೇ ಬರೆದು ನಿಮಗೆ ಕೊಟ್ಟಿರ್ತಾರೆ. ಪ್ರತಿಯೊಬ್ಬರಿಗೂ ಅದನ್ನ ಕೊಡ್ತೀವಿ. ಒಂದ್ ವೇಳೆ ನಮ್ಮ ಆಡಳಿತ ಬೇಡ ಅನ್ಸಿದ್ರೆ ನಮ್ಮನ್ನ ಬದಲಾಯಿಸಕ್ಕೆ 5 ವರ್ಷ ಕಾಯೋದ್ ಬೇಡ. ತಪ್ಪು ಮಾಡಿದ 5 ನಿಮಿಷಕ್ಕೆ ಆ ರಾಜೀನಾಮೆ ಪತ್ರ ಸಲ್ಲಿಸಿ ನಮ್ಮನ್ನ ಹೊರಗಟ್ಟಿ. ಕಡೆ ಮಾತು ಅಂದ್ರೆ, ನಾವು ಪದವಿಗೆ ಬಂದ್ರೆ ಮಂತ್ರಿಗಳ ರಾಜ್ಯಭಾರ ಅಲ್ಲ, ಪ್ರಜೆಗಳ ರಾಜ್ಯ ನಡೆಯೋದು. ಆಡಳಿತ ನಮ್ ಕೈಲಿ, ಅಧಿಕಾರ ನಿಮ್ ಕೈಲಿ.
ನಮಸ್ಕಾರ ಸರ್. ನಾವು ಶಿವರಂಜನಿ ಪತ್ರಿಕೆಯಿಂದ ಚುನಾವಣೆ ಬಗ್ಗೆ ತಿಳ್ಕೊಳಕ್ ಬಂದಿದೀವಿ. ಸಾಧಾರಣವಾಗಿ ರಾಜಕಾರಣಿಗಳು ಪೈಪೋಟಿನಲ್ಲಿ ಇರ್ತಾರೆ. ಆದ್ರೆ ಈ ಸಲ ಹೊಸದಾಗಿ ಯುವಕರು ಪಕ್ಷ ಶುರು ಮಾಡಿ ಎಲೆಕ್ಷನ್ ನಿಂತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸ್ಟೂಡೆಂಟ್ಸ್ ಎಲೆಕ್ಷನ್ ನಿಲ್ಲೋದ್ರಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅವ್ರು ಗೆಲ್ಲಬೇಕು ಅಂತ ನಾನು ಮನಸಾರೆ ಬೇಡ್ಕೋತಾ ಇದ್ದೀನಿ. ಯಾಕಂದ್ರೆ ಸ್ಟೂಡೆಂಟ್ಸು ರಾಜಕೀಯಕ್ಕೆ ಹೊಸಬ್ರು. ಈ ಲಂಚ ಗಿಂಚದ ಬಗ್ಗೆ ಎಲ್ಲ ಅವ್ರಿಗೆ ಅರಿವಿಲ್ಲ. ಇದನ್ನು ಕಲ್ತ್ಕೊಳ್ಳೋಕ್ಕಾದ್ರೂ 2-3 ವರ್ಷ ಬೇಕು. ಈ 2-3 ವರ್ಷಕ್ಕಾದ್ರೂ ದೇಶ ಚೆನ್ನಾಗಿರ್ಲಿ ಅಲ್ವಾ? ಇದುವರೆಗೂ ನಮ್ ದೇಶನ ಬುದ್ಧಿಜೀವಿಗಳು ಆಳಿದ್ದಾರೆ, ಮಹಾಪುರುಷರು ಆಳಿದ್ದಾರೆ, ಚಲನಚಿತ್ರ ನಟರು ಆಳಿದ್ದಾರೆ. ವೈ ನಾಟ್ ಸ್ಟೂಡೆಂಟ್ಸ್? ಅವ್ರಿಗೂ ಒಂದು ಅವಕಾಶ ಕೊಟ್ಟು ನೋಡೋಣ. ಅವರು ಓದಿದ್ದಾರೆ, ಯುವಕರು, ಅವ್ರ ಯೋಚನೆ ಹೊಸದಾಗಿರುತ್ತೆ, ಅವ್ರ ಕೆಲಸದಲ್ಲಿ ನಿಷ್ಠೆ ಇರುತ್ತೆ ಅಂತ ನಾನು ನಂಬ್ತೀನಿ. ಐ ವೆಲ್ಕಮ್ ಇಟ್. ಕಲರ್ ಶರ್ಟ್ ಹಾಕ್ದವ್ರನ್ನು, ಬಿಳಿ ಪಂಚೆ ಉಟ್ಟವ್ರನ್ನು ನೋಡಿ ನೋಡಿ ಹೊಂದ್ಕೊಂಡಿರೋ ಜನ ಟೀ ಶರ್ಟ್ ಹಾಕೊಂಡಿರೋರ್ನು, ಜೀನ್ಸ್ ಪ್ಯಾಂಟ್ ಹಾಕೊಂಡಿರೋರ್ನು ಹೇಗ್ ಸ್ವೀಕರಿಸ್ತಾರೋ ಗೊತ್ತಿಲ್ಲ. ಹಾಗೆ ಸ್ವೀಕರಿಸಿದ್ರೆ ಅದೊಂದು ಉತ್ತಮವಾದ ಬದಲಾವಣೆ ಆಗಿರುತ್ತೆ. ದೇಶದಲ್ಲಿ ಯಾರ್ಯಾರು ರಾಜಕೀಯಕ್ಕೆ ಬರ್ಬೇಕಂತ ವ್ಯವಸ್ಥೆನೇ ಇಲ್ಲ. ಈ ಯುವಕರನ್ನ ನೋಡಿ ನಾನೊಂದು ಪ್ರಶ್ನೆ ಕೇಳ್ತೀನಿ. ನೀವೆಲ್ಲ ರಾಜಕೀಯಕ್ಕೆ ಬಂದಿದ್ದೀರಲ್ಲ, ನಾವ್ ಯಾವತ್ತಾದ್ರೂ ಸ್ಕೂಲ್ ಪಕ್ಕ, ಕಾಲೇಜ್ ಪಕ್ಕ ಬಂದಿದ್ದೀವಾ? ಸರಿ, ನೀವೇ ಗೆದ್ದು CM ಆಗ್ತೀರಾ ಅನ್ಕೊಳ್ಳಿ. ಸಭೆಯಲ್ಲಿ ಒಂದು ಗಲಾಟೆ ಆದ್ರೆ ಸೋಡಾ ಬಾಟ್ಲ್ ಎಸೆಯೋಕ್ ಬರ್ತಾ? ಇಲ್ಲ ಸೈಕಲ್ ಚೈನ್ ಆದ್ರೂ ಸುತ್ತಕ್ ಬರ್ತಾ? ಇಲ್ಲ ಕೋಲ್ ಸುತ್ತಕ್ಕಾದ್ರೂ ಬರ್ತಾ? ನೀವು ನಿಮ್ ಕೆಲಸ ಮಾಡ್ಕೊಂಡು ಹೋಗ್ರಪ್ಪ. ನಮ್ಮ ದೇಶದ ಪ್ರಕಾರ ಜನರು ಎಲ್ಲರಿಗೂ ವೋಟನ್ನ ಹಾಕಿ ಹಾಕಿ ಬೇಸತ್ತಿದ್ದಾರೆ. ಅವರು ಬದಲಾವಣೆ ಕೇಳ್ತಿದ್ದಾರೆ. ಅದನ್ನ ಯುವಕರು ಉಪಯೋಗಿಸ್ಕೊಂಡ್ರೆ ಸರಿ. ಈ ವಿದ್ಯಾರ್ಥಿಗಳು ತಮ್ಮ ವಿರೋಧಿಗಳನ್ನ ಸರಿಯಾಗಿ ಎದುರಿಸ್ತಾರೆ ಅಂತ ನಾನು ಅನ್ಕೋತೀನಿ. ಇವ್ರು ಬರಕ್ ಮುಂಚೆನೆ ರಾಜೀನಾಮೆನ ಕೊಡುವಂಥ ಇವ್ರ ಧೈರ್ಯನ ನಾನು ಮೆಚ್ತೀನಿ. ಇದು ಈ ದೇಶಕ್ಕೆ ಹೊಸದು, ನಮ್ಮ ನಾಡಿಗೂ ಹೊಸದು, ಇದು ರಾಜಕಾರಣಕ್ಕೆ ಹೊಸದು. ಮಾನವೀಯತೆ ಗೆಲ್ಲಿ. ಯುವಕರ ಪಕ್ಷಕ್ಕೆ ಜಯವಾಗಲಿ. ಮಾಜಿ ಮುಖ್ಯಮಂತ್ರಿ ವೀರಸ್ವಾಮಿ ಅವರು ಸುಡಲ್ಪಟ್ಟಿದ್ದರಿಂದ ರಾಜ್ಯಾದ್ಯಂತ ಗಲಭೆ ಹಾಗೂ ಸ್ಟ್ರೈಕ್ ಶುರುವಾಗಿದೆ. ಮೈಸೂರು ಹಾಗೂ ಬೆಂಗಳೂರಿನಲ್ಲಿ 2 ಸರ್ಕಾರ ಬಸ್ ಅನ್ನು ಸುಟ್ಟು ಹಾಕಿದ್ದಾರೆ ಹಾಗೂ ಯುವಕರ ಪಕ್ಷದ ಪೋಸ್ಟರ್ಗಳನ್ನು ಸುಟ್ಟು ಹಾಕಿದ್ದಾರೆ. ಸರ್ಕಾರಿ ಕಚೇರಿಗಳು 2 ದಿನಗಳಿಂದ ಕೆಲಸ ನಿರ್ವಹಿಸುತ್ತಿಲ್ಲ.
ಸ್ಕೂಲು ಕಾಲೇಜುಗಳು ಕೆಲವು ದಿನಗಳಿಂದ ಮುಚ್ಚಲ್ಪಟ್ಟಿದೆ. ಈ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಮಾಜಿ ಮುಖ್ಯಮಂತ್ರಿ ವೀರಸ್ವಾಮಿರವರ ಆರೋಗ್ಯ ಇನ್ನೂ ಗಂಭೀರವಾಗಿದೆ ಎಂದು ಅವರಿಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯರು ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಯುವಕರ ಪಕ್ಷನೇ ಕಾರಣ ಅಂತ ಎಲ್ಲ ಪೇಪರಲ್ಲೂ ಬರ್ದಿದೆ. ಜನರಿಗೆ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋದ್ರೊಳಗೆ ಯಾರೋ ಈ ಕೆಲಸ ಮಾಡಿದಾರೆ ನೋಡಿ. ಇನ್ ಮುಂದೆ ಜನರ ಎದುರಿಗೆ ಹೇಗೆ ಹೋಗೋದು? ಸರಿ ಬಿಡ, ವೀರಸ್ವಾಮಿ ವಿರುದ್ಧವಾಗಿ ನಾವು ರಾಜಕೀಯಕ್ಕೆ ಬಂದಿದ್ದು. ಅವನೇ ಇಲ್ಲ ಅಂದಮೇಲೆ ನಮ್ಗೆ ಯಾಕೋ ಈ ಎಲೆಕ್ಷನ್ ಓಟು? ತಲೆ ಕೆಟ್ಟೊಂಥರ ಮಾತಾಡ್ಬೇಡ್ವೋ. ಈಗಲೇ ಅವ್ನು ಸತ್ತೋದ್ರೆ ಅವ್ನ ಕಂತ್ರಿ ಕೆಲಸ ಹೊರಗೆ ಬರಲ್ಲ, ಅವನ ಮೇಲೆ ಅನುಕಂಪ ಬರುತ್ತೆ. ಅದೇ ಅನುಕಂಪನ ತೋರಿಸ್ಕೊಂಡು ಇನ್ನೂ 10 ಜನ ಈ ಎಲೆಕ್ಷನ್ ಗೆಲ್ತಾರೆ ನೋಡು. ಯಾರನ್ನ ಅಯೋಗ್ಯ ಅಂದಿದೀವೋ ಅವನು ತ್ಯಾಗಿಯಾಗಿ ಬಸ್ ಸ್ಟ್ಯಾಂಡು ಸರ್ಕಲ್ ಅಲ್ಲಿ ಸ್ಟ್ಯಾಚು ಆಗಿ ಮೆರಿತಾನೆ. ಅದೇ ಈ ರಾಜ್ಯದ ಹಣೆ ಬರ ಆದ್ರೆ ಯಾರು ತಾನೇ ಬದಲಾಯಿಸಕ್ಕಾಗುತ್ತೆ? ಎಲೆಕ್ಷನ್ ಮುಗಿಯೋ ತನಕ ನೋಡೋಣ. ಮತ್ತೆ ಈ ಕಳ್ಸಾರಾಯಿ ಮಾರೋರು, ಗಾಂಜಾ ಮಾರೋರು ರಾಜಕೀಯಕ್ಕೆ ಬಂದ್ರೆ ವೀರಸ್ವಾಮಿನ ಸುಟ್ಟಾಗೆ ಒಂದು AK-47 ತಗೊಂಡೆಲ್ಲರೂ ಸುಟ್ಟಾಕಿ ನಾವು ಜೈಲ್ಗೆ ಹೋಗೋದೇನೆ. ಏನಂದೆ ನೀನು? ವೀರಸ್ವಾಮಿನ ಸುಟ್ಟಾಗ ಹೇಳು. ವೀರಸ್ವಾಮಿನ ಸುಟ್ಟಾಗೆ ಅಂದ್ರೆ ಹೇಳು. ವೀರಸ್ವಾಮಿ ನೀನೇ ಕೊಂದಿದ್ದ ಹೇಳೋ. ಹೇಳ್ ಸಾಯಿ. ಯಾಕೆ ಹೀಗೆ ಹುಚ್ಚುಚ್ಚಂಗ್ ಮಾಡ್ದೆ? ಸುಮ್ಮನೆ ನಿಂತ್ಕೊಳ್ಳೋ. ಹುಚ್ಚ ನೀನ ಅಂತ ಇನ್ನು 5 ನಿಮಿಷದಲ್ಲಿ ಸಾಬೀತುಪಡಿಸ್ತೀನಿ. ನಾಳೆ 4 ಗಂಟೆ ಅಷ್ಟರಲ್ಲಿ ಚುನಾವಣೆ ಪ್ರಚಾರ ಮುಗಿಯುತ್ತೆ. ಚುನಾವಣೆ ಪ್ರಚಾರ ಮುಗಿಯೋ 15 ನಿಮಿಷ ಮುಂಚೆ ಅಂದ್ರೆ ಕರೆಕ್ಟಾಗಿ 3:45ಗೆ ನೀವೊಂದು ದೊಡ್ಡ ಸಾಮಾಜಿಕ ಗುಂಪನ್ನು ಏರ್ಪಡಿಸಿ ಆ ಗುಂಪಿಂದ ಯಾವ ಪಕ್ಷ ಇದೆ ಅಂತ ಗೊತ್ತಿಲ್ಲದೇನೆ ಈ ಸಮಾಜದ ಹಣೆ ಬರಹ ಬದಲಾಯಿಸೋ ಗುಂಪೆಂದು ಬೀದಿಗೂ ಮೂಲೆಗೂ ಎಲ್ಲರ ಹತ್ರನೂ ಪ್ರಚಾರ ಮಾಡ್ಕೊಂಡ್ಬಂದ್ಬಿಡಿ. ಯಾವನೋ ಒಬ್ಬ ಇಡೀ ರಾಜ್ಯನೇ ಹಾಳು ಮಾಡ್ತೀನಿ ಅಂತ ಜನರ ಮುಂದೆ ನಾನು ಸಾಬೀತುಪಡಿಸ್ತೀನಿ. ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ಲಲ್ಲ? ಇಲ್ಲಿ ನೋಡು, ವೀರಸ್ವಾಮಿ ಗುಂಡು ಬಿದ್ದಿದ್ದಿನದ ಫೋಟೋ. ಎಡಗಡೆ ಗುಂಡು ಬಿದ್ದಿದೆ. ಇದು ಇವಾಗ ಇವನು ಹಾಸ್ಪಿಟಲ್ ತೆಗೆದಿರೋ ಫೋಟೋ. ಬಲಗಡೆ ಕಟ್ಟಾಕಿದ್ದಾರೆ. ಸುಟ್ಟಿದ್ದು ಎಡಗಡೆ ಆದ್ರೆ ಕಟ್ ಹಾಕಿರೋದು ಬಲಗಡೆನಾ? ಅಂದ್ರೆ ಅವನ ಮೇಲೆ ಅಟ್ಯಾಕ್ ಆಗಿರೋದು, ಹಾಸ್ಪಿಟಲೈಸ್ ಆಗಿರೋದೆಲ್ಲ ಅದೇ ಕಂಡ್ರು ರಾಜತಂತ್ರ. ನಮ್ಮ ಜನಗಳ ಹತ್ರ ಸೆಂಟಿಮೆಂಟು ಜಾಸ್ತಿ. ಅದಕ್ಕೆ ನಮ್ಮವ್ರನ್ನೇ ಬಿಟ್ಟು ಡಮ್ಮಿ ಬುಲೆಟ್ ಅಲ್ಲಿ ನನ್ನ ನಾನೇ ಸುಟ್ಕೊಂಡೆ. ಇವಾಗ ನೋಡು, ಗಂಟ್ಲರ್ಕೊಂಡು ಭಾಷಣ ಕೊಡೋದೇ ಬೇಡ, ಬೀದಿಗೆ ಹೋಗಿ ಓಟ್ ಕೇಳೋದು ಬೇಡ, ಮಲ್ಕೊಂಡೆ ಗೆದ್ದು ಬಿಡ್ಬೋದು ನೋಡು. ಡಾಕ್ಟ್ರೇ, ನಮ್ಮ ಪಕ್ಷಕ್ಕೆ ನೀವೇ ಹೆಲ್ತ್ ಮಿನಿಸ್ಟ್ರು. ಯೋ, ಅಲ್ಲಿ ನೋಡ್ರು, ಯಾರೋ ವಿಡಿಯೋ ತೆಗಿತಿದ್ದಾರೆ, ಹೋಗಿ ಹಿಡೀರು ಅವ್ರನ್ನ. ಬ್ರದರ್, ಇದರಲ್ಲಿ ಬ್ಲೂ ಫಿಲಂ ಕ್ಯಾಸೆಟ್ ಇದೆ ನೋಡಿ. ಛೇ, ಇದ್ರಲ್ಲಿ ಕ್ಯಾಸೆಟೇ ಇಲ್ಲ. ಇಬ್ರು ನರ್ಸ್ ವೇಷದಲ್ಲಿ ಬಂದ್ರಲ್ಲ, ಅವರೆಲ್ಲ ಹೋದ್ರು. ಈ ಕಡೆನೇ ಹೋದ್ರು. ಅಪ್ಪ ಆದ್ರೇನು? ಅಯ್ಯೋ,
ಕಮಾನ್ ಹೇಳು ಹೇಳು. ನಾಯಕ್ರೆ, ಅವನು ಎಲ್ಲಾ ಸತ್ಯನೂ ಹೇಳ್ತಾ ಇದ್ದಾನೆ. ಅವನ್ನ ಸಾಯಿಸ್ಬಿಡು. ಡಾಕ್ಟರ್ ಕರೀರೋ. ಮಾಡಿದ ಪಾಪಕ್ಕೆ ನಾನೇ ಅನುಭವಿಸ್ತೇನೆ. ವೀರಸ್ವಾಮಿ ನಂಬೇಡಿ, ನಾನು ಅವನು ಸೇರ್ಕೊಂಡು ಎಷ್ಟೋ ಪಾಪಗಳನ್ನ ಮಾಡಿದ್ದೇವೆ. ಕಾಲೇಜ್ ರಾಮುನ ಅವ್ರು ಹೇಳೇನೆ ನಾನು ಕೊಲೆ ಮಾಡಿದೆ. ವಿದ್ಯಾನ ಅವ್ರು ಹೇಳಿ ನಾನು ರೇಪ್ ಮಾಡಿದೆ. ಆಂಬ್ಯುಲೆನ್ಸ್ ಫೋನ್ ಮಾಡೋ. ನಡೆದು ಮುಗಿದಿರುವ ಸಾರ್ವತ್ರಿಕ ಚುನಾವಣೆಯ ಮತದಾನ ಎಣಿಸುವಿಕೆ ಇಂದು ಬೆಳಿಗ್ಗೆ ಪ್ರಾರಂಭವಾಗಿದೆ. ಕರ್ನಾಟಕ ರಾಮಪುರದಲ್ಲಿ ಪೈಪೋಟಿ ಇಟ್ಟ ಮಾಜಿ ಮುಖ್ಯಮಂತ್ರಿ ವೀರಸ್ವಾಮಿರವರ ಅವರ ವಿರುದ್ಧವಾಗಿ ನಿಂತ ಯುವಕರ ಪಕ್ಷ ಸತ್ಯಮೂರ್ತಿಗಿಂತ ಸುಮಾರು 30,000 ಮತಗಳು ಕಡಿಮೆ ಪಡೆದು ಸೋತಿದ್ದಾರೆ. ಕರ್ನಾಟಕದ ರಾಮಪುರದಲ್ಲಿ ಯುವಕರ ಪಕ್ಷದ ಸುಭಾಷ್, ಲಕ್ಷ್ಮಣಪುರದಲ್ಲಿ ಲಕ್ಷ್ಮೀಕಾಂತ ಹಾಗೂ ಚಾಮರಾಜಪೇಟೆಯಲ್ಲಿ ಹರಿ, ವಿಜಯನಗರದಲ್ಲಿ ಯುವಕರ ಪಕ್ಷದ ಕೃಷ್ಣ ಆಯ್ಕೆಯಾಗಿದ್ದಾರೆ. ಚುನಾವಣೆ ನಡೆದ 234 ಕ್ಷೇತ್ರಗಳಲ್ಲಿ ಯುವಕರ ಪಕ್ಷದವರು ಸುಮಾರು 175 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಸತ್ಯಮೂರ್ತಿ ಅವರ ನಾಯಕತ್ವದಲ್ಲಿ 8 ಜನರುಳ್ಳ ಅವರ ಮಂತ್ರಿಸಭೆಯು ರಾಜ್ಯಪಾಲರ ಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಿದೆ. ಸುದ್ದಿ ಹಾಗೂ ಸಾರಿಗೆ ಮಂತ್ರಿಯಾಗಿ ಆಯ್ಕೆಯಾಗಿರುವ ನಾನು ಸರ್ಕಾರದ ಪ್ರಕಾರ ಹಾಗೂ ಮನಸ್ಸಾಕ್ಷಿ ಪ್ರಕಾರ ನಾನು ಕಾರ್ಯನಿರ್ವಹಿಸುತ್ತೇನೆ. ಕೃಷಿ ಸಚಿವನಾಗಿ ಆಯ್ಕೆಯಾಗಿರುವ ನಾನು ಸರ್ಕಾರದ ಪ್ರಕಾರ ಹಾಗೂ ಮನಸ್ಸಾಕ್ಷಿಯ ಪ್ರಕಾರ ಎಂದಿಗೂ ಕಾರ್ಯನಿರ್ವಹಿಸುತ್ತೇನೆ. ಟಿವಿ ಹಾಗೂ ಹಣಕಾಸು ಸಚಿವರಾಗಿ ಆಯ್ಕೆಯಾಗಿರುವ ನಾನು ಸುದ್ದಿ ಹಾಗೂ ಸಾರಿಗೆ ಮಂತ್ರಿಯಾಗಿ ಆಯ್ಕೆಯಾಗಿರುವ ನಾನು ಯುವಕರ ಪಕ್ಷಕ್ಕೆ ಜಯವಾಗಲಿ, ಯುವಕರ ಪಕ್ಷಕ್ಕೆ ಜಯವಾಗಲಿ, ಯುವಕರ ಪಕ್ಷಕ್ಕೆ ಜಯವಾಗಲಿ. ಇವತ್ತು ಸರ್ಕಾರದ ಹಣ ವ್ಯರ್ಥ ಆಗ್ತಿದೆ ಅಂದ್ರೆ ಅದಕ್ಕೆ ಕಾರಣನೇ ಸರ್ಕಾರದವ್ರು ಮಾಡೋ ಮೀಟಿಂಗು, ಮಂತ್ರಿಗಳು ಮಾಡೋ ಮೀಟಿಂಗು. ಇನ್ಮೇಲೆ ಸರ್ಕಾರ ಮಾಡೋ ಮೀಟಿಂಗು, ಮಂತ್ರಿಗಳು ಮಾಡುವಂತ ಮೀಟಿಂಗ್ಗಳು ಆಡಂಬರ ಇಲ್ಲೇ ನಿರಾಳವಾಗಿ ನಡಿಬೇಕು. ಅದರಿಂದ ಸಾಕಷ್ಟು ಹಣನ ಉಳಿಸಬಹುದು. ಆ ಹಣದಿಂದ ಜನಕ್ಕೆ ಉಪಯೋಗ ಆಗುವಂತ ಪ್ರಾಜೆಕ್ಟ್ ಮಾಡಬಹುದು. ಮಂತ್ರಿಗಳು ಮನೆಯಿಂದ ಹೊರಗೆ ಬಂದ್ರೆ ಮುಂದೆ 100 ಕಾರು, ಹಿಂದೆ 100 ಕಾರು, ಮುಂದೆ 100 ಪೊಲೀಸು, ಹಿಂದೆ 100 ಪೊಲೀಸು. ಅವರು ಅದನ್ನೆಲ್ಲ ಬಿಟ್ಟು ಸಾಮಾನ್ಯರ ಹಾಗೆ ಓಡಾಡ್ಬೇಕು. ಈಗ ಒಬ್ಬ IAS ಓದ್ದೋನು, ಡಾಕ್ಟರ್ ಓದ್ದೋನು 50,000 ದುಡಿಯಕ್ಕಾಗ್ತಾ ಇಲ್ಲ. ಸರಿಯಾಗಿ ಹೆಬ್ಬೆಟ್ಟು ಒತ್ತಕ್ಕೂ ಬರ್ದಿರೋನು 500 ಕೋಟಿ 600 ಕೋಟಿ ಅಂತ ಆಸ್ತಿ ಮಾಡ್ಕೊಂಡಿದ್ದಾನೆ. ಹೀಗೆ ಹಣ ಸಂಪಾದನೆ ಮಾಡಿರೋ ಮಂತ್ರಿಗಳ ವಿರುದ್ಧ ಒಂದು ಕಮಿಟಿನ ರಚಿಸಿ ಅವರು ಇಲ್ಲಿಗಲ್ ಆಗಿ ಸಂಪಾದನೆ ಮಾಡಿರುವಂತ ಹಣನ ಇಸ್ಕೊಂಡು ಆ ಹಣನ ಒಳ್ಳೆ ಕಾರ್ಯಗಳಿಗೆ ಬಳಸಬೇಕು. ನಾವು ಹಳೆ ಸರ್ಕಾರದ ಮೇಲೆ ರಿವೆಂಜ್ ಆಯ್ತು ಇಲ್ಲ, ಜನರಿಂದ ಕಿತ್ಕೊಂಡಿರುವಂತ ಹಣನ ಜನರಿಗೆ ವಾಪಸ್ ಕೊಡ್ತಾ ಇದೀವಿ ನಾವು. ಹಾಗೆ ಮಾಡಿದ್ರೇನೆ ಮುಂದೆ ಬರೋನ್ಗೂ ಒಂದು ಭಯ ಅಂತ ಇರುತ್ತೆ. ಯುವಕರ ಪಕ್ಷಕ್ಕೆ ಜಯವಾಗಲಿ, ಯುವಕರ ಪಕ್ಷಕ್ಕೆ ಜಯವಾಗಲಿ, ಯುವಕರ ಪಕ್ಷಕ್ಕೆ ಜಯವಾಗಲಿ. ಕಂಗ್ರಾಟ್ಸ್. ಪಾನಿಗೇನೆ ಹಗ್ಗ ಹೊಯ್ ಕಟ್ಟು ನೀ ಕಟ್ಟು, ಸ್ವರ್ಗವೇನೆ ಬಂತು
ಹೇ ತಟ್ಟು ಕೈ ತಟ್ಟು. ನಮ್ಮ ಸ್ನೇಹ ತುಂಬ ದೊಡ್ಡದು, ಸ್ನೇಹಿತರೆಲ್ಲ ವಜ್ರ ಚಿನ್ನವು, ನಂಬಿಕೆ ಮೂಲ ಮಂತ್ರವು ಸ್ನೇಹಕ್ಕೆ. ಭಯ ಪಡದೆ ಬಾನಿಗೆನ್ನೆ ಹಗ್ಗ, ಹೇ ಕಟ್ಟು ನೀ ಕಟ್ಟು, ಸ್ವರ್ಗವೇನೆ ಬಂತು, ಹೇ ತಟ್ಟು ಕೈ ತಟ್ಟು. ನಮ್ಮ ಸ್ನೇಹ ತುಂಬ ದೊಡ್ಡದು, ಸ್ನೇಹಿತರೆಲ್ಲ ವಜ್ರ ಚಿನ್ನವು, ನಂಬಿಕೆ ಮೂಲ ಮಂತ್ರವು ಸ್ನೇಹಕ್ಕೆ. ಭಯ ಪಡದೆ ಬಾನಿಗೆನ್ನೆ ಹಗ್ಗ, ಹೇ ಕಟ್ಟು ನೀ ಕಟ್ಟು, ಸ್ವರ್ಗವೇನೆ ಬಂತು, ಹೇ ತಟ್ಟು ಕೈ ತಟ್ಟು. ಹೊಳೆಯುವಂತ ಆ ಸೂರ್ಯನನ್ನೇ ಕೆಳಗೆ ಇಳಿಸು ನೀನು, ಒಬ್ಬ ಸುಡದೆ ಇರುವ ಸೂರ್ಯನೇ ಬೇಕು. ದುಷ್ಟರ ಎದೆಗೆ ಸಿಡಿಲಿನಂತೆ ತಟ್ಟಿ ಕೇಳು ನೀನು, ತಪ್ಪು ಮಾಡದಂತೆ ನೋಡಿಕೊಳ್ಳು ನೀನು. ಹೇ ಸುತ್ತೋ ಭೂಮಿಯ ತಡೆದು ಈ ಕಾಲಕ್ಕೆ ಸವಾಲು ಹಾಕು, ಕೈ ಹಿಡಿದು ಜೊತೆ ಸಾಗು ಬಾಬಾ. ಭಯ ಪಡದೆ ಬಾನಿಗೆನ್ನೆ ಹಗ್ಗ, ಹೇ ಕಟ್ಟು ನೀ ಕಟ್ಟು, ಸ್ವರ್ಗವೇನೆ ಬಂತು, ಹೇ ತಟ್ಟು ಕೈ ತಟ್ಟು. ನಮ್ಮ ಸ್ನೇಹ ತುಂಬ ದೊಡ್ಡದು, ಸ್ನೇಹಿತರೆಲ್ಲ ವಜ್ರ